ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು. ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು. ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು. ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು. ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು. ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು. ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು. ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ.
ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು. ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು. ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು. ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು. ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು. ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್ ಆಗಿದ್ದಾವೆ. 3 ಪರಮಾಣು ಕೇಂದ್ರಗಳಿಗೆ ಯಾವುದೇ ಹಾನಿ ಇಲ್ಲ. ಅಮೆರಿಕ ಬಾಂಬ್ ದಾಳಿ ಟುಸ್ ಅಂತೇಳಿ ಇರಾನ್ ಸೇನೆ ಹೇಳಿದೆ. ಪರಮಾಣು ನೆಲೆಯನ್ನ ಧ್ವಂಸ ಮಾಡೋ ಮೂಲಕ ಪರಮಾಣು ವೆಪನ್ಗಳನ್ನ ಹೊಂದಬಾರದು, ಪರಮಾಣು ಶಕ್ತಿಯನ್ನ ಅಣುಶಕ್ತಿಯನ್ನ ಹೊಂದಬಾರದು. ಆದ್ರೆ ಮತ್ತೆ ಇರಾನ್ನ ಅಂತ್ಯ ಸ್ಪಷ್ಟ. ಅಮೆರಿಕಾಗೂ ಕೂಡ ಇದು ನುಂಗಲಾರದ ತುತ್ತು, ಇಸ್ರೇಲ್ಗೂ ಕೂಡ ಇದು ನುಂಗಲಾರದ ತುತ್ತು. ವಿಶ್ವವೇ ಇದರಿಂದಾಗಿ ಬೆಂಡ್ ಆಗೋದ್ರಲ್ಲಿ ನೋ ಡೌಟ್. ಏರ್ ಸ್ಟ್ರೈಕ್ ಬಳಿಕ ವಿಕಿರಣ ಸೋರಿಕೆ ಆಗಿಲ್ಲ. ಬಾಂಬ್ ದಾಳಿ ಬಳಿಕವೂ ಸ್ಥಾವರಗಳು ಸೇಫ್